ಧರ್ಮಸ್ಥಳ ಪ್ರಕರಣದಲ್ಲಿ ದೂರುದಾರ ಚಿನ್ನಯ್ಯನಿಗೆ ಬೇಲ್ ಸಿಗುತ್ತೋ ಇಲ್ವೋ ಅನ್ನೋದು ನಿರ್ಧಾರ ಆಗಬೇಕಿದೆ. ಆದರೆ SIT ಬೇಲ್ ಕೊಡಬೇಡಿ ಅಂತ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಇದು ಒಂದು ಕಡೆ. ಮತ್ತೊಂದು ಕಡೆ ಮಹತ್ವದ ನಿರ್ದೇಶನವನ್ನು ಹೈಕೋರ್ಟ್, ಅದರಲ್ಲೂ ಮುಖ್ಯವಾಗಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ಕೊಟ್ಟಿರುವಂತಹ ನಿರ್ದೇಶನ, ಅದು ಸರ್ಕಾರಕ್ಕೆ ಏನು ಸಾಮೂಹಿಕ ಸಾವುಗಳ ಪ್ರಕರಣ ಏನಿತ್ತು ಧರ್ಮಸ್ಥಳದ್ದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಿರುವಂತಹ SIT ತನಿಖಾಧಿಕಾರಿಗಳಿಗೆ ಮಹತ್ವದ ಬೆಂಬಲವನ್ನು ಸೂಚಿಸುವ ರೀತಿಯಲ್ಲಿದೆ. ಏನಾಯಿತು? ಧರ್ಮಸ್ಥಳ ಗ್ರಾಮದಲ್ಲಿ ನಾವು ಗುರುತಿಸಿರುವಂತಹ ಸ್ಥಳಗಳಲ್ಲಿ ಕೂಡಲೇ ಉತ್ಖನನ ನಡೆಸಲು ತನಿಖಾ ತಂಡಕ್ಕೆ ನಿರ್ದೇಶನ ನೀಡಬೇಕು ಅಂತ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಪಾಂಗಳ ನಿವಾಸಿಗಳಾದಂತಹ ಪಾಂಡುರಂಗ ಗೌಡ ಮತ್ತು ತುಕಾರಾಮ್ ಗೌಡರು ಸಲ್ಲಿಸಿದ್ದಂತಹ ಅರ್ಜಿಯನ್ನು ಸೋಮವಾರ ಹೈಕೋರ್ಟ್ ವಿಚಾರಣೆ ನಡೆಸಿತ್ತು. ಈ ಸಂದರ್ಭವೇ ರಾಜ್ಯ ಸರ್ಕಾರಕ್ಕೆ ಮಹತ್ವದ ನಿರ್ದೇಶನವನ್ನು ನೀಡಿರುವಂಥದ್ದು. ಅರ್ಜಿದಾರರ ಪರವಾಗಿ ವಕೀಲರಾಗಿರ್ತಕ್ಕಂತಹ ದೀಪಕ್ ಕೋಸ್ಲಾ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿ, ಅರ್ಜಿದಾರರು SITಗೆ ಕಳೆದ ತಿಂಗಳು 29ರಂದು ಅರ್ಜಿ ಸಲ್ಲಿಸಿದ್ದು ಧರ್ಮಸ್ಥಳದಲ್ಲಿ ನೂರಾರು ಅನಾಮಧೇಯ ಶವಗಳನ್ನು ಅಕ್ರಮವಾಗಿ ದಫನ್ ಮಾಡಿರುವ ಬಗ್ಗೆ ಮಾಡಿರುವಂತಹ ಒಂದು ಆರೋಪ ಏನಿತ್ತು. ಈ ಸಂದರ್ಭ ಒಂದಷ್ಟು ಸ್ಥಳಗಳನ್ನು ಗುರುತಿಸಿದ್ವಿ, ಆ ಸ್ಥಳಗಳಲ್ಲಿ ಕೂಡಲೇ ಭೂಮಿ ಅಗೆದು ಉತ್ಖನನ ನಡೆಸಬೇಕು ಅನ್ನುವಂತಹ ಆದೇಶವನ್ನು ಅಥವಾ ನಿರ್ದೇಶನವನ್ನು SITಗೆ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ರು. ಈ ಸಂಬಂಧ ಪ್ರಾಸಿಕ್ಯೂಷನ್ ಪರವಾಗಿ ಇದ್ದಂತಹ ರಾಜ್ಯ ಹೆಚ್ಚುವರಿ ಸರ್ಕಾರಿ ಅಭಿಯೋಜಕ BN ಜಗದೀಶ್ ಅವರು ಅರ್ಜಿದಾರರ ಪರ ವಕಾಲತ್ತನ್ನೇ ಸಲ್ಲಿಸಿಲ್ಲ ಅನ್ನುವಂತಹದ್ದನ್ನು ಪೀಠಕ್ಕೆ ಹೇಳಿದ್ರು. ಇದಾದ ಮೇಲೆ ಕೋರ್ಟ್ ಹೇಳಿದ್ದೇನು, ಇದನ್ನು ಪರಿಶೀಲಿಸಿದಂತಹ ಪೀಠವು ಕಚೇರಿಯ ಆಕ್ಷೇಪಣೆಗಳನ್ನು ಪೂರೈಸಿ ಪ್ರಾಸಿಕ್ಯೂಷನ್ಗೆ ಅರ್ಜಿಯ ಪ್ರತಿಯನ್ನು ನೀಡಿ ಎಂದು ಅರ್ಜಿದಾರರಿಗೆ ಆದೇಶಿಸಿತ್ತು. ಅಂತೆಯೇ ಪ್ರಾಸಿಕ್ಯೂಷನ್ ಅರ್ಜಿದಾರರ ಮನವಿಯ ಬಗ್ಗೆ ಮಾಹಿತಿ ಸಂಗ್ರಹಿಸಿ ನ್ಯಾಯಾಲಯಕ್ಕೆ ಒದಗಿಸಬೇಕು ಅಂತ ಜಗದೀಶ್ ಅವರಿಗೆ ನಿರ್ದೇಶಿಸಿ ವಿಚಾರಣೆಯನ್ನು ಸೆಪ್ಟೆಂಬರ್ 18ಕ್ಕೆ ಮುಂದೂಡಿಕೆ ಮಾಡಿರುವಂಥದ್ದು ಮಹತ್ವದ ಒಂದು ನಿರ್ದೇಶನ. ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ SIT ತನಿಖಾಧಿಕಾರಿಗಳಿಗೆ ಸರ್ಕಾರದಲ್ಲಿ ಏನಾದರೂ ಯಾರ್ದಾದ್ರೂ ಒತ್ತಡಗಳಿದ್ದರೆ ಅಥವಾ ಸರ್ಕಾರವೇ ಈ ಪ್ರಕರಣದ ಬಗ್ಗೆ ಕೇರ್ಲೆಸ್ ಆಗಿದ್ದರೆ SIT ತನಿಖಾಧಿಕಾರಿಗಳು ಅವರು ದಕ್ಷತೆಯಿಂದ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದಷ್ಟು ಪ್ರಭಾವಗಳು ಕೂಡ ಅವರಿಗೆ ಸಂಕಷ್ಟವನ್ನು ತಂದೊಡ್ಡಬಹುದು. ಆದರೆ ಕೋರ್ಟ್ ಮೂಲಕ ಬರುವಂತಹ ಇಂಥ ನಿರ್ದೇಶನ ಬಹುದೊಡ್ಡ ಬಲವನ್ನು ತರುತ್ತೆ. ನೋಡಿ, ಇಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಅರ್ಜಿದಾರರೇನಿದ್ದಾರೆ ಪಾಂಡುರಂಗಗೌಡ ಮತ್ತು ತುಕಾರಾಮ್ ಗೌಡ SITಗೆ ಆಗಸ್ಟ್ 29ರಂದು ನೀಡಿರುವ ಮನವಿಯನ್ನು ಪರಿಶೀಲಿಸಿ ಈ ಕೂಡಲೇ ಕ್ರಮ ಕೈಗೊಳ್ಳಲು ನಿರ್ದೇಶಿಸಬೇಕು. ಅರ್ಜಿದಾರರು ತೋರಿಸಿರುವ ಸ್ಥಳಗಳಲ್ಲಿ ಭೂಮಿ ಅಗೆಯಲು ಅನುವಾಗುವಂತೆ ಅರ್ಜಿದಾರರಿಗೆ ಜೊತೆಯಾಗಿ ನ್ಯಾಯಾಂಗ ರಿಜಿಸ್ಟರ್ ಅಥವಾ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರ ನೇತೃತ್ವದಲ್ಲಿ ಕೋರ್ಟ್ ಕಮಿಷನರ್ ನೇಮಕ ಮಾಡಬೇಕು. ಈ ಕುರಿತ ವಾಸ್ತವಿಕ ವರದಿಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಂತೆ ಆದೇಶಿಸಬೇಕು ಅಂತ ಇವರು ಕೋರಿದ್ರು ಕೋರ್ಟ್ಗೆ. ಎಲ್ಲೋ ಒಂದು ಕಡೆ ಕೋರ್ಟ್ ಮೂಲಕ ಕೂಡ ಈಗ ಒಂದು ಹದ್ದಿನ ಕಣ್ಣಿರುತ್ತೆ SIT ತನಿಖೆ ಮೇಲೆ. SIT ತನಿಖಾಧಿಕಾರಿಗಳು ಈಗಾಗಲೇ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ನಿಜ ಸ್ವಲ್ಪ ಲೇಟ್ ಆಗ್ತಿರಬಹುದು, ಆದರೆ ಒಂದು ಸತ್ಯಾಸತ್ಯತೆ ಏನು ಅನ್ನೋದು ಬರಲೇಬೇಕು. ಇಲ್ಲ ಆರೋಪ ಮಾಡಿರೋರ್ದು ತಪ್ಪು ಅನ್ನಬೇಕು, ಅಥವಾ ಆರೋಪ ಯಾರ ಮೇಲಿದೆಯೋ ಅದರ ಸತ್ಯಾಸತ್ಯತೆ ಕೂಡ ಹೊರಗೆ ಬರಬೇಕು. ಈ ಕಾರಣಕ್ಕೋಸ್ಕರನೇ ಇದು ಕಾನೂನಿನ ಚೌಕಟ್ಟಿನಲ್ಲಿ ನಡೀತಿರುವಂತಹ ಪ್ರಕರಣ ಆಗಿರೋದ್ರಿಂದ, ತನಿಖೆ ಆಗಿರೋದ್ರಿಂದ ಸಂಯಮ ತುಂಬ ಮುಖ್ಯ ಆಗತ್ತೆ. ಇವರು ಮತ್ತೆ ಒತ್ತಡ ಹಾಕಿರುವಂಥದ್ದು ಉತ್ಖನನ ನಾವು ಎಲ್ಲಿ ತೋರಿಸಿದ್ದೀವಿ ಜಾಗಗಳು ಅಲ್ಲಿ ಆಗಲೇಬೇಕು ಅನ್ನುವಂತಹ ಒತ್ತಡ ಏನು ಹಾಕಿದ್ದಾರೆ. ಅವ್ರಿಗೆ ಬೇರೆ ಬೇರೆ ರೀಸನ್ಸ್ ಇರಬಹುದು, ಅಲ್ಲಿ ಸಾಕ್ಷಿನಾಶ ಆಗಬಹುದು ಅನ್ನುವಂತಹ ಆತಂಕ ಇರಬಹುದು. ಇಂತಹ ಎಲ್ಲ ಅಂಶಗಳನ್ನು ಕೋರ್ಟ್ನ ಗಮನಕ್ಕೆ ತಂದೇನೆ ಈಗ ಸರ್ಕಾರಕ್ಕೆ ಮಹತ್ವದ ನಿರ್ದೇಶನವನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಸ್ಪಷ್ಟವಾಗಿ ಹೇಳಿದೆ. ಅಲ್ಲಿಗೆ SITಗೆ ಯಾವುದಾದ್ರೂ ಸರ್ಕಾರದ ಒತ್ತಡಗಳು, ಪ್ರಭಾವಿ ನಾಯಕರುಗಳ ಒತ್ತಡಗಳು ಇದ್ದು ತನಿಖೆಯನ್ನು ಹಳ್ಳ ಇಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಕ್ಷೇತ್ರದ ಮೇಲೆ ಬಂದಿರುವಂತಹ ಗಂಭೀರ ಆರೋಪ ಸತ್ಯಾಸತ್ಯತೆ ಹೊರಗೆ ಬಂದರೆ ಆ ಒಂದು ಆರೋಪ ಕೂಡ ಮುಕ್ತ ಆಗುತ್ತೆ. ಯಾರು ತಪ್ಪಿದ್ದಾರೆ ಅವ್ರಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗತ್ತೆ. ಅದು ಚಿನ್ನಯ್ಯನೇ ಇರಬಹುದು, ಮತ್ತೊಬ್ಬರೇ ಇರಬಹುದು. ಆದರೆ ಕೋರ್ಟ್ ಸಂಯಮ ಮತ್ತು ಸಾಕ್ಷಿಗಳನ್ನು ಬಯಸುತ್ತೆ, ಎವಿಡೆನ್ಸನ್ನಷ್ಟೇ ಬಯಸುತ್ತೆ, ಎಮೋಷನ್ನನ್ನು ಅಲ್ಲ.